ಸೂರ್ಯಕಾಂತಿ ಹೂವು ಯಾವಾಗಲೂ ಸೂರ್ಯನ ಕಡೆಗೆ ತಿರುಗ್ತದೆ ಅಂತ ಅದನ್ನು ಸನ್ಫ್ಲವರ್ ಅಂತಾರೆ. ಅದು ಬೆಳಿಗ್ಗೆ ಪೂರ್ವ ದಿಕ್ಕಿನಲ್ಲಿರ್ತದೆ. ಸೂರ್ಯನು ಉದಯವಾಗುವಾಗ ಸೂರ್ಯನ ಕಡೆಗೆ ತಿರುಗಿರ್ತದೆ, ಮತ್ತು ಸಂಜೆ ಸೂರ್ಯನು ಪಶ್ಚಿಮಕ್ಕೆ ಹೋಗುವಾಗ ಆ ಕಡೆಗೆ ತಿರುಗಿರ್ತದೆ. ಹಾಗೆಯೇ ಭಕ್ತನು ದೇವರ ಕಡೆ ನೋಡದ ದಿನವಿಲ್ಲ. ನನ್ನ ಮೇಲೆ ನಿನ್ನ ಆತ್ಮವನ್ನು ಸುರಿಸು. ಆತ್ಮ ಅಂದರೆ ದೇವರ ಸ್ವಭಾವ. ನನ್ನ ಆತ್ಮವನ್ನು ನಿಮ್ಮ ಮೇಲೆ ಸುರಿಸುತ್ತೇನೆ. ನನ್ನ ಕರೆಯುವಿಕೆಯನ್ನು ಕೇಳಿ ತಿರುಗಿ ಬನ್ನಿ. ದೇವ್ರು ಕರೆಯೋವನನ್ನು ಧನ್ಯನು ಎಂದು ಹೇಳುತ್ತಾರೆ. ನಿನ್ನ ಜೀವನದಲ್ಲಿ ಕೆಲವು ಕಷ್ಟಗಳು, ನಷ್ಟಗಳು, ರೋಗಗಳು ಬಂದಾಗ ನಿನ್ನ ಹೃದಯ ಪಶ್ಚಾತ್ತಾಪದಿಂದ ತುಂಬಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಬೇಕು. ದೇವರೇ, ನಿನ್ನ ಶುದ್ಧವಾದ ಮಾರ್ಗ ಯಾವುದು ಎಂಬುದನ್ನು ನನಗೆ ತೋರಿಸು. ನನ್ನೊಳಗಿನ ದಯೆಯಿಂದ ನನ್ನನ್ನು ಕ್ಷಮಿಸು. ನಿತ್ಯ ಮಾರ್ಗದಲ್ಲಿ ನನ್ನನ್ನು ನಡೆಸು ಎಂದು ನೀರಸ ಹೃದಯದಿಂದ ಬೇಡಿಕೊಳ್ಳಬೇಕು. ಈಗ ನಿನ್ನ ಮನಸ್ಸು ಬದಲಾಯಿಸಿದಾಗ ದೇವರು ನಿನಗೆ ಅನುಗ್ರಹವನ್ನು ನೀಡುತ್ತಾನೆ, ಹೊಸ ಹೃದಯವನ್ನು ಕೊಡುತ್ತಾನೆ. ಹಳೆಯ ಪಾಪಪೂರ್ಣ ಜೀವನವನ್ನು ತೆಗೆದುಹಾಕಿ ಹೊಸ ಮನಸ್ಸನ್ನು ನಿನಗೆ ನೀಡುತ್ತಾನೆ. ದೇವರ ಆಜ್ಞೆಗಳು, ದೇವರ ನಿಯಮಗಳು, ದೇವರ ಕರ್ತವ್ಯಗಳನ್ನು ಪಾಲಿಸುವ ಮನಸ್ಸನ್ನು ನಿನಗೆ ದೇವರು ಕೊಡುತ್ತಾನೆ. ದೇವರ ಜನರನ್ನು ದೇವರು ಯಾವಾಗಲೂ ಆಶೀರ್ವದಿಸುತ್ತಾನೆ.